ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಎನ್ವಿಡಿಯಾ ಮಾರ್ಕೆಟ್ ಕ್ಯಾಪ್ ಮೋರ್ ದ್ಯಾನ್ ಎಂಟೈರ್ ಇಂಡಿಯನ್ ಮಾರ್ಕೆಟ್ ಕ್ಯಾಪ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸದು ಒಂದು ದೊಡ್ಡ ಕ್ರೇಜು, ಒಂದು ದೊಡ್ಡ ಬಬಲ್ ನಡೀತಾ ಇದೆ ಅಂತ ಎನ್ವಿಡಿಯಾದು ಮಾರ್ಕೆಟ್ ಕ್ಯಾಪು, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಅವರ ಮಾರ್ಕೆಟ್ ಕ್ಯಾಪು $5.05 ಟ್ರಿಲಿಯನ್ ಅಥವಾ 475 lakh crores. ಇಂಡಿಯಾದು ಎಂಟೈರ್ ಮಾರ್ಕೆಟ್ ಕ್ಯಾಪು ಅಂದರೆ ಎಲ್ಲ ಕಂಪ್ನೀದು ಮಾರ್ಕೆಟ್ ಕ್ಯಾಪ್ ಸೇರಿಸಿದ್ರೂ ಅಪ್ರಾಕ್ಸಿಮೇಟ್ಲಿ $5 ಟ್ರಿಲಿಯನ್ ಇದೆ. ಸೊ ಈ ಒಂದೇ ಕಂಪ್ನಿದು ಮಾರ್ಕೆಟ್ ಕ್ಯಾಪು ನಮ್ಮ ಒಂದು ದೇಶದೇ ಎಲ್ಲ ಕಂಪ್ನಿದು ಮಾರ್ಕೆಟ್ ಕ್ಯಾಪ್ಗಿಂತ ಜಾಸ್ತಿ ಇದೆ. ಅದು ಲಾಸ್ಟ್ 3 ಇಯರ್ಸಲ್ಲೇ ಎನ್ವಿಡಿಯಾದು ವ್ಯಾಲ್ಯೂಯೇಷನ್ನು 5 ಟೈಮ್ ಮಲ್ಟಿಪ್ಲೈ ಆಗಿದೆ. ನ್ಯೂಸ್ ನಂಬರ್ 2, LIC ಬೈ ಶೇರ್ಸ್ ವರ್ತ್ 18,500 crores ಇನ್ ಮಾರ್ಚ್ ಕ್ವಾರ್ಟರ್. ಮಾರ್ಚ್ ಕ್ವಾರ್ಟರಲ್ಲಿ ಮಾರ್ಕೆಟ್ಸ್ ಸ್ವಲ್ಪ ಬಿದ್ದ ಮೇಲೆ ಇಂಡಿಯಾದು ಲಾರ್ಜೆಸ್ಟ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ LIC ಅವರು ಅಪ್ರಾಕ್ಸಿಮೇಟ್ಲಿ 18,500 crores ಇನ್ವೆಸ್ಟ್ ಮಾಡಿದ್ದಾರೆ. ಸುಮಾರು ಮೇಜರ್ ಕಂಪ್ನಿಗಳಲ್ಲಿ ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ. ಬಜಾಜ್ ಫೈನಾನ್ಸ್, ಭಾರತಿ ಏರ್ಟೆಲ್, TCS, ಇನ್ಫೋಸಿಸ್, IRFC, HAL, ಹ್ಯುಂಡೈ ಮೋಟರ್ಸ್ ಇತ್ಯಾದಿ. ನ್ಯೂಸ್ ನಂಬರ್ 3, 811 ಅಲ್ಟ್ರಾ ಲಕ್ಸುರಿ ಹೋಮ್ಸ್ ಸೋಲ್ಡ್ ಇನ್ ಸೌತ್ ಇಂಡಿಯನ್ ಸಿಟೀಸ್. ರಿಪೋರ್ಟ್ಸ್ ಪ್ರಕಾರ ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ 811 ಅಲ್ಟ್ರಾ ಲಕ್ಸುರಿ ಹೋಮ್ಸು ಅಂದರೆ 10 ಕೋಟಿಗಿಂತ ಜಾಸ್ತಿ ವರ್ತಿರೋ ಹೌಸಸ್ಸು 811 ಪರ್ಚೇಸ್ ಆಗಿದೆ. ಟೋಟಲ್ ವ್ಯಾಲ್ಯೂ 11,246 ಕೋಟಿ. ಹೈದರಾಬಾದಲ್ಲಿ ಮ್ಯಾಕ್ಸಿಮಮ್ ಸೇಲ್ಸ್ ಆಗಿದೆ. 625 ಯೂನಿಟ್ ಸೇಲ್ ಆಗಿದೆ. 10 crores ಜಾಸ್ತಿ ವ್ಯಾಲ್ಯೂ ಇರೋದು. ಟೋಟಲ್ ವ್ಯಾಲ್ಯೂ ಅಲ್ಲಿ 8,562 crores ವರ್ತು ಫ್ಲ್ಯಾಟ್ಸ್ ಸೇಲ್ ಆಗಿದೆ. ಬೆಂಗಳೂರಲ್ಲಿ 128 ಯೂನಿಟ್ಸು ಜನ ಬೈ ಮಾಡಿದ್ದಾರೆ, ವರ್ತ್ 1,957 crores. ಹಾಗೂ ಚೆನ್ನೈಯಲ್ಲಿ 58 ಯೂನಿಟ್ ಸೇಲ್ ಆಗಿದೆ, ವರ್ತ್ 727 crores. ಇದೆಲ್ಲನೂ 10 crores ಜಾಸ್ತಿ ಇರೋ ಫ್ಲ್ಯಾಟ್ಸು. ನ್ಯೂಸ್ ನಂಬರ್ 4, SBI ಬಿಲೋ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಸ್ಟ್ಯಾಂಡಲೋನ್ ನೆಟ್ ಪ್ರಾಫಿಟ್ಟು 5.6% ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಲಾಸ್ಟ್ ಇಯರು. ಆದರೆ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಮ್ಮಿ ಬಂದಿದೆ ಅಂತ ಹೇಳಿದರೆ, ಅದಕ್ಕೇನೆ ಇವತ್ತು ಸ್ಟಾಕ್ ಅಪ್ರಾಕ್ಸಿಮೇಟ್ಲಿ 6 to 7% ಬಿತ್ತು. ಹಾಗೂ SBI ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. 17.35 ಪರ್ ಶೇರು ಅನೌನ್ಸ್ ಮಾಡಿದ್ದಾರೆ. ಡಿವಿಡೆಂಡ್ ರೆಕಾರ್ಡ್ ಡೇಟು 16th May 2026, ಡಿವಿಡೆಂಡ್ ಪೇಔಟ್ ಡೇಟು 4th June 2026. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಗಲ್ಫ್ ಮತ್ತು ಮಿಡಲ್ ಈಸ್ಟಲ್ಲಿ ವಾರ್ ನಡೀತಾ ಇದ್ರು ಕೇರಳದಿಂದ ಯಾರು NRIs ಹೋಗಿದ್ದಾರೆ ಹಾಗೂ ಗಲ್ಫಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ರೆಮಿಟೆನ್ಸಸ್ ಅಂದರೆ ಅಲ್ಲಿಂದ ಕಳಿಸೋ ದುಡ್ಡು ಏನು ಕಮ್ಮಿ ಆಗಿಲ್ಲ. ಲಾಸ್ಟ್ ಇಯರ್ಗಿಂತ ಜಾಸ್ತಿ ಅವರ ರೆಮಿಟೆನ್ಸಸ್ ಆಗಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಆದರೆ ಎಕ್ಸ್ಪರ್ಟ್ಸ್ ಪ್ರಕಾರ ಅಕಸ್ಮಾತು ಈ ಮಿಡ್ಲ್ ಈಸ್ಟ್ ವಾರು ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇದ್ದರೆ ಅವಾಗೇನಾಗುತ್ತೆ, ಸುಮಾರು ಜನದ ಕೆಲಸ ಹೋಗ್ಬೋದು, ಅದರಿಂದ ರೆಮಿಟೆನ್ಸಸ್ ಕಮ್ಮಿ ಆಗ್ಬೋದು, ಇಲ್ಲಾಂದರೆ ಜಾಸ್ತಿನೇ ಆಗುತ್ತೆ ಪ್ರತಿ ವರ್ಷ ಅಂತ ಹೇಳ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 151 ಪಾಯಿಂಟ್ ಡೌನು 24,176 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 516 ಪಾಯಿಂಟ್ಸ್ ಡೌನು 77,328 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೈಟನ್ ಕಂಪ್ನಿ 4.68% ಅಪ್ಪು, ಅಪೋಲೋ ಹಾಸ್ಪಿಟಲ್ಸ್ 3.32% ಅಪ್ಪು, ಏಷ್ಯನ್ ಪೇಂಟ್ಸ್ 2.74% ಅಪ್ಪು. ಟಾಪ್ ಲೂಸರ್ಸು SBI 6.66% ಡೌನು, ಕೋಲ್ ಇಂಡಿಯಾ 2.2% ಡೌನು, HDFC ಬ್ಯಾಂಕ್ 1.91% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LTI ಮೈಂಟ್ರಿ 2.35% ಅಪ್ಪು, ಪಿಡಿಲೈಟ್ ಇಂಡಸ್ಟ್ರೀಸ್ 1.76% ಅಪ್ಪು, CG ಪವರ್ 1.68% ಅಪ್ಪು. ಟಾಪ್ ಲೂಸರ್ಸು ಬ್ರಿಟಾನಿಯಾ 5.06% ಡೌನು, ವೇದಾಂತ 2.93% ಡೌನು, ABB ಇಂಡಿಯಾ 2.44% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,274 ಸ್ಟಾಕ್ಸು, ಕಮ್ಮಿಯಾಗಿದ್ದು 1,680 ಸ್ಟಾಕ್ಸು, 43% ಅಪ್ಪು, 57% ಡೌನು. ಡಾಕ್ಟರ್ ಬಾಲಚಂದ್ರ ಅವರು ಒಂದು ಸ್ಪೆಷಲ್ ವೆಬಿನಾರ್ ನಡೆಸ್ತಾ ಇದ್ದಾರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪ್ ಬಗ್ಗೆ. ಅದು ಬರುವ ಸೋಮವಾರ ನಡೀತದೆ, 11ನೇ ತಾರೀಕು May 2026, ಸಾಯಂಕಾಲ 9 ಗಂಟೆಯಿಂದ 9:45 ಗಂಟೆ. ಹಾಗೂ ಈ ಒಂದು ವೆಬಿನಾರ್ ಆದಮೇಲೆ ಒಂದು 1 ಡೇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾರೆ ಇಂಗ್ಲೀಷ್ ಭಾಷೆಯಲ್ಲಿ. ಹಾಗೂ ಆ 1 ಡೇ ವರ್ಕ್ಶಾಪದು ಕೆಲವು ಟಾಪಿಕ್ಸನ್ನು ಹೇಳ್ತಾ ಇದ್ದೀನಿ ನಿಮಗೆ. 1, ಗೋಲ್ ಸೆಟ್ಟಿಂಗ್ ಫಾರ್ ಆಲ್ರೌಂಡ್ ಸಕ್ಸಸ್. 2, ವರ್ಕಿಂಗ್ ಶಾರ್ಪರ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್. 3, ಸ್ಟ್ರೆಸ್ ರಿಡಕ್ಷನ್ನು. 4, ಮೆಮರಿ ಎನ್ಹಾನ್ಸ್ಮೆಂಟು ಹಾಗೂ ಮೈಂಡ್ ಮ್ಯಾನೇಜ್ಮೆಂಟ್. 5ನೇದು ಎಫೆಕ್ಟಿವ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. 6ನೇದು ಪಬ್ಲಿಕ್ ಸ್ಪೀಕಿಂಗ್. 7ನೇದು ಕಮ್ಯುನಿಕೇಷನ್ ಸ್ಕಿಲ್ಸ್. 8ನೇದು ಕಲ್ಟಿವೇಟಿಂಗ್ ಅ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ಹಾಗೂ 9ನೇದು ಹಾರ್ನೆಸಿಂಗ್ ಅಬಂಡಂಟ್ ಎಂಥೂಸಿಯಾಸಮ್. ಈ ಒಂದು ವೆಬಿನಾರ್ ಇರೋದು ಇಂಗ್ಲೀಷಲ್ಲೇ ನಡೀತದೆ, ಅದು ಆನ್ಲೈನ್ ನಡೀತದೆ ಸೋಮವಾರ.
ಹಾಗೂ 1 ಡೇ ಪರ್ಸನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪ್ ಒಂದು ಭಾನುವಾರ ನಡೀತದೆ, ಇಂಗ್ಲೀಷಲ್ಲಿರ್ತದೆ. ಅದನ್ನು ಮಿಸ್ ಮಾಡದೆ ಅಟೆಂಡ್ ಮಾಡಿ. ಯಾಕಂದರೆ ಮೊದಲನೇದಾಗಿ ಡಾಕ್ಟರ್ ಬಾಲಚಂದ್ರ ಸಕ್ಸಸ್ ಪಡೆದಿದ್ದು ಅವ್ರ ಲೈಫಲ್ಲಿ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾ ಇರುವಾಗ. ಈ ವೆಬಿನಾರನ್ನು ನೀವು ಅಟೆಂಡ್ ಮಾಡಬೇಕಂದ್ರೆ ನಮಗೊಂದು ಇಮೇಲ್ ಹಾಕಿ successdigest@gmail.com ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ಆವಾಗ ನಿಮಗೆ ಆ ವೆಬಿನಾರ್ ಲಿಂಕ್ ಸಿಗುತ್ತೆ. ಸೋಮವಾರ 9 ಗಂಟೆಯಿಂದ 9:45 ಗಂಟೆ ಅದನ್ನು ಅಟೆಂಡ್ ಮಾಡ್ಬೋದು. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 341 crores net sales ನಿನ್ನೆ, DIIs 441 crores net purchases. Point number 6, today's gold and silver price. Gold price 15,268 per gram, silver 275 rupees per gram. Point number 7, today's rupee value. $1 94.47 rupees, €1 111.2 rupees. Point number 8, stocks near 52-week high. Adani Ports 52-week high 1,792, closing 1,760. Nestle 1,496, 52-week high, closing 1,482. Titan 4,605, 52-week high, closing 4,509. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.92% ಡೌನು, ಜಪಾನ್ 0.35% ಡೌನು, ಜರ್ಮನಿ 1.23% ಡೌನು, ಫ್ರಾನ್ಸ್ 1.19% ಡೌನು, UK 0.21% ಡೌನು ಹಾಗೂ ನ್ಯಾಸ್ಡ್ಯಾಕು 0.13% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.